ಆಸ್ಪತ್ರೆಗೆ ದಾಖಲಾಗಿರುವಂತಹ ಮಗುವಿನ ಬೆರಳು ಕಟ್ಟಾಗತ್ತೆ ಅಂತಂದ್ರೆ ಇನ್ಯಾವ ಹಂತಕ್ಕೆ ಆಸ್ಪತ್ರೆಯಲ್ಲಿ ನೋಡ್ಕೊಳ್ಳೋರಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇದೆಂತಹ ಅವಾಂತರ ಅಂತ. ಆಸ್ಪತ್ರೆಗೆ ದಾಖಲಾಗಿದ್ದ ಮಗುವಿನ ಕೈ ಬೆರಳು ಕಟ್ಟಾಗತ್ತೆ. ಅರ್ಧ ಬೆರಳು ಕಟ್ಟಾಗಿ 6 ತಿಂಗಳ ಮಗು ನರಳಾಡುತ್ತೆ. ದೊಡ್ಡವರಿಗೆ ತಡ್ಕೊಳ್ಳೋಕ್ಕಾಗಲ್ಲ, ಅದು ಪುಟಾಣಿ ಮಗು 6 ತಿಂಗಳು. ಇಂದಿರಾನಗರದ ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಎಡವಟ್ಟಾಗಿರೋದು. ವೈದ್ಯೆ, ನರ್ಸ್, ಆಸ್ಪತ್ರೆ ಆಡಳಿತ ಮಂಡಳಿಯ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಯಾಕೆ ಕಟ್ಟಾಯಿತು, ಏನು ಮಾಡಕ್ಕೆ ಹೋಗಿದ್ರು ಅಂಥದ್ದು, ಯಾರ ನಿರ್ಲಕ್ಷ್ಯ ಇದು? ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಅಂಥದ್ದು ಏನು ಮಾಡಕ್ಕೆ ಹೋಗಿದ್ರು ಅಂತ ಮಗುವಿನ ಕೈ ಬೆರಳು ಕಟ್ಟಾಗೋ ರೀತಿಯಲ್ಲಿ, ಕಟ್ಟಾದರೂ ಕೂಡ ಅದನ್ನು ಜಾಯಿಂಟ್ ಮಾಡಬಹುದು ಇಮ್ಮಿಡಿಯೇಟ್ ಆಗಿ, ಅದನ್ನೂ ಮಾಡೋಕ್ಕಾಗಲಿಲ್ವಾ ಇವರಿಗೆ? ಅಲ್ಲ, ಇಲ್ಲಿ ವೈದ್ಯರು ಎಡವಟ್ಟು ಮಾಡ್ಕೊಂಡಿರೋದು ಆ ಎಳೆಯ ಕಂದಮ್ಮನ ಕೈಗೆ ಒಂದು ಬ್ಯಾಂಡೇಜನ್ನು ಹಾಕಿರ್ತಾರೆ. ಅದನ್ನು ಕೈಯಿಂದ ರಿಮೂವ್ ಮಾಡಬೇಕಾಗಿತ್ತು, ಆದರೆ ಅದಕ್ಕೆ ಬದಲಿಗೆ ಕತ್ತರಿಯನ್ನು ಬಳಕೆ ಮಾಡ್ತಾರೆ. ಆಗ ಬ್ಯಾಂಡೇಜನ್ನು ಕತ್ತರಿಸುವಂಥ ಸಂದರ್ಭದಲ್ಲಿ ಕೈ ಬೆರಳನ್ನು ಕಟ್ ಮಾಡ್ತಾರೆ. ಸೊ ಆಗ ಮಗು ನರಳಾಡ್ತಾ ಇರುತ್ತೆ. ಸೊ ಪೋಷಕರಿಗೂ ಕೂಡ ವಿಚಾರ ಗೊತ್ತಾಗುತ್ತೆ, ವೈದ್ಯರನ್ನು ಪ್ರಶ್ನೆ ಮಾಡ್ತಾರೆ, ತಾವು ಮಾಡಿರುವಂಥ ತಪ್ಪು ಎಡವಟ್ಟನ್ನು ಕೂಡ ಒಪ್ಕೊಳ್ತಾರೆ. ಆದರೆ ವೈದ್ಯರಾದಂಥವರು ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರಗಳನ್ನು ಅಲ್ಲಿ ಬ್ಯಾಂಡೇಜನ್ನು ರಿಮೂವ್ ಮಾಡಲಿಕ್ಕೆ ಕೈಯಿಂದ ತೆಗೆದರೂ ಕೂಡ ಆಗಬಹುದು. ಸೊ ಅದಕ್ಕೂ ಕೂಡ ಕತ್ತರಿಯನ್ನು ಬಳಸ್ತಾರೆ, ಕೈ ಬೆರಳನ್ನು ಕಟ್ ಮಾಡ್ತಾರೆ. ಈಗ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅವರ ಕುಟುಂಬಸ್ಥರು, ಸಂಬಂಧಿಕರು ಕೂಡ ವಿಚಾರವನ್ನು ತಿಳಿದು ಈಗ ಹಾಸ್ಪಿಟಲ್ಗೂ ಕೂಡ ಬಂದಿದ್ದಾರೆ. ಜ್ವರ ಮತ್ತು ಶೀತ ಅಂತ ಬಂದಂಥ ಮಗುವಿಗೆ ಈ ರೀತಿಯ ಎಡವಟ್ಟನ್ನು ಮಾಡ್ತಾರೆ. ಸರ್, ಏನಾಯಿತು, ಎಷ್ಟು ದಿನ ಹಾಸ್ಪಿಟಲಲ್ಲಿದ್ರಿ? ಆ್ಯಕ್ಚುಲಿ 19ನೇ ತಾರೀಕು ಮೈ ಹುಷಾರಿಲ್ಲ, ಕೋಲ್ಡ್ ಆಗಿತ್ತು ಅಂತ ಬಂದಿದ್ದು. ಒಂದು 2 ದಿನ ಸ್ವಲ್ಪ ಇದು ICU ಅಡ್ಮಿಟ್ ಮಾಡಿದರೆ, ಆಮೇಲೆ ಸ್ವಲ್ಪ ಎಲ್ಲ ಕ್ಯೂರ್ ಆಯಿತು. ನಿನ್ನೆ 3 ಗಂಟೆಗೆ ಆ್ಯಕ್ಚುಲಿ ಡಿಸ್ಚಾರ್ಜ್ ಅಂತ ಹೇಳಿದ್ರು. ಸೊ ಬಿಲ್ಲು ನೀವು ಸೆಟಲ್ಮೆಂಟ್ ಮಾಡಿ, ನಾನು ಅನಂತರ ಬ್ಯಾಂಡೇಜನ್ನ ತೆಗಿತೀನಿ ಅಂತ ಹೇಳಿದರು. ಸರಿ ಅಂತ ಬಿಲ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತು ನಾವು ಬಂದು ಅದು ನರ್ಸ್ ಹತ್ರ ಕೊಟ್ಟಿದ ಮೇಲೆ ಅವರು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಎಂತ ತೆಗಿಬೇಕಾದ್ರೆ ಅದು ಸಿಸರ್ನ ಇಲ್ಲಿ ಮೇಲಿಂದ ಕಟ್ ಮಾಡಿದ್ರಲ್ವ, ಅವಾಗ ಬೆರಳಿರೋದು ಕೊಟ್ಟಿಲ್ಲ, ಕಟ್ಟಾಗಿ ಕೆಳಗಡೆ ಬಿದ್ದೋಯ್ತು ತುಂಡಾಗಿ. ಅದನ್ನು ಇದು ನಾವು ನಮ್ಮ ದೊಡ್ಡಣ್ಣ ಇದ್ದಾನಲ್ಲ, ಅವನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅವನಿಗೆ, ಎಂತ ಮಾಡೋದು, ಏನು ಮಾಡೋದು, ಯಾರನ್ನ ಕರೆಯೋದು ಅಂತ. ಆ ಸಮಯದಲ್ಲಿ ಡಾಕ್ಟ್ರು ಇಲ್ಲ, ಯಾರೂ ಇಲ್ಲ. 1.5 ಗಂಟೆ ತನಕ ಏನೂ ಅವರು ಆಕ್ಷನ್ ತೊಗೊಂಡಿಲ್ಲ. ಏನು ಮಾಡಬೇಕು, ಎಂತ ಮಾಡಬೇಕು ಅಂತ ಏನೂ ಗೊತ್ತೇ ಇಲ್ಲ ನಮಗೂ. ಆ ಟೈಮಲ್ಲಿ ಯಾರು ಕರೆಯೋದು, ಯಾರನ್ನ ಮಾತಾಡ್ಸೋದು, ಅದು ಎಂತ ಏನಿಲ್ಲ. ಅದ ನಂತರ 1.5 ಗಂಟೆ ಕಳೆದು ಮತ್ತೆ ಅವರು ICU ಅಡ್ಮಿಟ್ ಮಾಡಿದ್ರು. ಈಗೇನು ಪ್ಲಾಸ್ಟಿಕ್ ಸರ್ಜರಿ ಆಗಿದೆ. ಅವರು ಮುಂಚೆ ಏನು ಹೇಳಿದ್ರು, ಇಲ್ಲ ಅದು ಹಂಗೆ ಸರಿ ಹೋಗುತ್ತೆ, ಇದೇನು ಸಣ್ಣ ಪುಟ್ಟ ಗಾಯ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ನಾವು ಸ್ವಲ್ಪ ಎಲ್ಲರೂ ಸೇರಿ ಕೇಳಿದ ಮೇಲೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀನಿ, ನಾನು ಟ್ರೀಟ್ಮೆಂಟ್ ತೊಗೊತೀನಿ ಅಂತ ICU ಇಟ್ಟು ಮಾಡಿದ್ದಾರೆ. ಟ್ರೀಟ್ಮೆಂಟ್ದು ದುಡ್ಡು ಫ್ರೀಯಾಗಿ ಹಾಸ್ಪಿಟಲ್ ಅವರೇ ಮಾಡ್ತಿದ್ದಾರೆ ಮೇಡಮ್? ಅದು ಇನ್ನೂ ಏನು ಹೇಳಿಲ್ಲ ಸರ್. ಅಂದರೆ ಅವರು ಬೇಜವಾಬ್ದಾರಿಯಿಂದ ಹಂಗೆ ಎಳೆ ಮಗು 6 ತಿಂಗಳ ಮಗುಗೆ ಹಂಗೆ ಮಾಡಿದ್ದು, ಅವರು ಬೇಜವಾಬ್ದಾರಿಯಿಂದ ಮಾಡಿದ್ದು. ದೊಡ್ಡವರಾಗಿದ್ದರೆ ಆಲ್ಮೋಸ್ಟ್ ನೋವ್ತಿದೆ ಅಂತ ಹೇಳ್ಕೊಬೋದಾಗಿತ್ತೇನೋ. ಚಿಕ್ಕ ಮಕ್ಕಳಿಗೆ ಹಂಗೆ ಮಾಡೋದು ಅವ್ರದ್ದು ತಪ್ಪಿದೆ. ಇವಾಗ ಆ ಮಗುಗೆ ಜವಾಬ್ದಾರಿ ಯಾರು ತಗೋತಾರೆ ಹೇಳಿ ಸರ್? ಯಾರು ರೆಸ್ಪಾನ್ಸ್ ಸರಿಯಾಗಿ, ಇವಾಗ ಮಗುನ ನೋಡೋಕೆ ಬಂದ್ರೂ ಯಾರೂ ರೆಸ್ಪಾನ್ಸ್ ಮಾಡಲ್ಲ, ಒಳಗಡೆ ಬಿಡಲ್ಲ, ಈ ಥರ ಎಲ್ಲ ಮಾಡ್ತಿದ್ದಾರೆ ಸರ್. ಮಗು ಹೇಗಿದೆ ಮೇಡಮ್? ಮತ್ತು ಹಾಸ್ಪಿಟಲ್ ಅವರು ಏನು ಹೇಳ್ತಾರೆ? ಹಾಸ್ಪಿಟಲ್ ಅವ್ರು ಏನು ಹೇಳ್ತಿದ್ದಾರೆ ಇನ್ನೂ ಏನು ಹೇಳಿಲ್ಲ ಸರ್. ನಮಗೆ ಮಗುನ ನೋಡೋಕೆ ಹೋಗಬೇಕು, ಮತ್ತೆ ಹೋಗಿ ಒಬ್ಬೊಬ್ಬರನ್ನೇ ಬಿಡ್ತಿದ್ದಾರೆ, ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಸರ್. ಸಹಜವಾಗಿ ಆ ಮಗುವನ್ನು ಈಗ ಏನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು, ಎಲ್ಲ ಮಗು ಆರೋಗ್ಯ ಸ್ಥಿತಿ ಕೂಡ ಚೆನ್ನಾಗಿತ್ತು, ಮನೆಗೆ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗಬೇಕು. ಆಗ ಬ್ಯಾಂಡೇಜನ್ನು ತೆಗೆಯುವಂಥ ಸಂದರ್ಭದಲ್ಲಿ ಈ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ವೈದ್ಯರು ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿ, ನಿರ್ಲಕ್ಷ್ಯ ವಹಿಸಿರುವಂಥ ಕಾರಣಕ್ಕಾಗಿ ಈ ರೀತಿಯ ಪ್ರಕರಣ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ದೂರು ದಾಖಲಿಸಿಕೊಂಡಿರುವಂತಹ ಇಂದಿರಾನಗರ ಪೊಲೀಸರು ಈಗ ವೈದ್ಯರನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.